ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಊರು ತೊರೆದ ಯುವಕರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಟಿಪ್ಪು ಔರಂಗಜೇಬ್ ಸಂತತಿಗೆ ಧೈರ್ಯ ಬರುತ್ತೆ ಎಂದಿದ್ಯಾರು? ಮುಸ್ಲಿಮರ ಜೊತೆಗೆ ಯಾವುದೇ ವ್ಯವಹಾರ ಬೇಡ ಎಂದು ಯತ್ನಾಳ್ ವಿವಾದ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಜಕೀಯ ಕದನ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಟಿಪ್ಪು ಔರಂಗಜೇಬ್ ಸಂತತಿಗೆ ಧೈರ್ಯ ಬರುತ್ತೆ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಮನೆ ಮುಂದೆ ಗಣಪತಿ ಇಟ್ಟಾಗ ಅಲ್ಲಿ ಬಂದು ಗಲಾಟೆ ಮಾಡಿದ್ರೆ, ನಿಮ್ಮ ಮನೆ ಮೇಲೆ ಕಲ್ಲು ಎಸೆದ್ರೆ ಸಣ್ಣ ಸುದ್ದಿ ಅಂತೀರಾ ಗೃಹ ಸಚಿವರೇ ಅಂತ ಪ್ರಶ್ನಿಸಿರೋ ತೇಜಸ್ವಿ ಸೂರ್ಯ ಹಿಂದೂ ಯುವಕರ ಮೇಲೆ ಹೆಚ್ಚು ಪ್ರಕರಣ ದಾಖಲಿಸಿರೋದೇಕೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಸ್ಲಿಮರ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಬಾರ್ದು, ಹಾಡು ಹಾಕಬಾರ್ದು ಅಂದ್ರೆ ಹೇಗೆ? ಬೇಕಿದ್ರೆ ಅವರಿಗಾಗಿ ಪ್ರತ್ಯೇಕವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಇವೆ, ಅಲ್ಲಿಗೆ ಹೋಗ್ಲಿ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ದೇಶದಲ್ಲಿ ಹಿಂದೂಗಳು ಹೇಳಿದಂತೆ ದೇಶ ನಡೀಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ. ಮಸೂತಿ ಮುಂದೆ ಕುಣಿಬಾರ್ದತ್ತ, ಹಂಗಾದ್ರೆ ಇಲ್ಲಾಕಿದ್ರು ಮಕ್ಕಳೇ ನಿಮ್ಮ ಕಾನೂನು ನಡೀಬೇಕಾದ್ರೆ ಗಾಂಧಿ ಅವ ನೆಹರು ಗಾಂಧಿ ಕೂಡಿ ಒಂದು ಪಾಕಿಸ್ತಾನ ಮಾಡಿ ಕೊಡ್ತಾರಲ್ಲ, ಹೋಗ್ರಿ ಅಲ್ಲಿ ಹಂಗೆ ಕೊಲಿರಿ. ಮುಸ್ಲಿಮರ ಮತಗಳು ಬಿಜೆಪಿಗೆ ಮತ ಬರಲ್ಲ, ಅವರು ಎಂದು ಅಣ್ಣ ತಮ್ಮಂದಿರು ಆಗಲ್ಲ, ಅವರ ಸಂಖ್ಯೆ 50% ಆದ ಬಳಿಕ ಅವರೇ ನಮ್ಮನ್ನ ಹೊಡೆಯುತ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಮುಸ್ಲಿಮರ ಜೊತೆಗೆ ಯಾವುದೇ ವ್ಯವಹಾರ ಮಾಡಬೇಡಿ ಎಂದು ಕರೆ ಕೊಟ್ಟಿರೋ ಯತ್ನಾಳ್ ಸಮಯ ಬಂದ್ರೆ ಖಡ್ಗ ಹಿಡಿಯಲು ರೆಡಿಯಾಗಿ ಅಂತ ಹೇಳಿದ್ದಾರೆ. ನಾವು ತಯಾರಾಗಿವಿ, ಸಮಯ ಬಂದ್ರೆ ಕತ್ತಿ ಹಿಡಿದಾಕ ನಾವು ತಯಾರಾಗಬೇಕು. ಕಾಂಗ್ರೆಸ್ ಮುಖವಾಡ ಧರಿಸಿ ಮತೀಯ ಶಕ್ತಿ ತಲೆ ಎತ್ತುತ್ತಿದೆ. ಮತೀಯ ಶಕ್ತಿ ತಡೆಗಟ್ಟದಿದ್ರೆ ಬಿಜೆಪಿ ಕಾರ್ಯಕರ್ತರು ಸುಮ್ಮನಿರೋದಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಕಿ ಇಟ್ಟವರನ್ನ ಪತ್ತೆ ಹಚ್ಚಿ ಎಫ್ಐಆರ್ ನಲ್ಲಿ A1 ಅಂತ ಉಲ್ಲೇಖಿಸಲಿ, ಹೊಡೆದವರನ್ನ ಮೊದಲ ಆರೋಪಿ ಮಾಡಬೇಕು, ಹೊಡೆಸಿಕೊಂಡವರನ್ನಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಮತೀಯ ಶಕ್ತಿಗಳನ್ನ ಹದ್ದುಬಸ್ನಲ್ಲಿ ಇವರಲ್ಲಿ ಇಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಪ್ರತಿ ಕಾರ್ಯಕರ್ತನಿಗೂ ನೀವು ಕೆಲಸ ಕೊಟ್ಟಂಗಾಗುತ್ತೆ. ನಾಗಮಂಗಲದಲ್ಲಿ ಕೋಮು ಕಿಡಿ ಹೊತ್ತಲು ಕೇಂದ್ರ ಬಿಂದು ಬದ್ರಿಕೊಪ್ಪಲು ಗ್ರಾಮ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಸೆಕ್ಷನ್ 144 ಜಾರಿ ಮಾಡಿ ಪೊಲೀಸ್ ಭದ್ರತೆ ಹಾಕಲಾಗಿದೆ. ಬಂಧನ ಭೀತಿ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಯುವಕರು ಗ್ರಾಮ ತೊರೆದಿದ್ದಾರೆ. ಜನ ಆತಂಕದಲ್ಲಿ ಕಾಲ ಕಳೆದಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದ ಗಲಭೆಯನ್ನ ತೀವ್ರವಾಗಿ ಖಂಡಿಸಿರೋ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನಿನ್ನೆ ನಾಗಮಂಗಲಕ್ಕೆ ಭೇಟಿ ನೀಡಲು ಪ್ಲಾನ್ ಮಾಡಿದ್ರು. ಆದ್ರೆ ನಾಗಮಂಗಲ ಪ್ರವೇಶಕ್ಕೆ ಪ್ರಮೋದ್ ಮುತಾಲಿಕ್ಗೆ ಪೊಲೀಸರು ನಿರ್ಬಂಧವನ್ನ ಹೇರಿದ್ದಾರೆ. ನಾಗಮಂಗಲಕ್ಕೆ ಬರದಂತೆ ಮುತಾಲಿಕ್ಗೆ ಸೂಚನೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಡೆದಿರೋ ಗಲಭೆ ಕಣ್ಣೀರ ಕತೆಗಳಿಗೂ ಸಾಕ್ಷಿ ಆಗ್ತಿದೆ. ಬಂಧಿತ ಆರೋಪಿಗಳ ಬಂಧುಗಳ ಗೋಳು ಹೇಳತೀರದಾಗಿದೆ. ಗಲಭೆ ಕೇಸ್ನಲ್ಲಿ ಬಂಧಿತರಾಗಿರೋ ಬದ್ರಿಕೊಪ್ಪಲು ನಿವಾಸಿ ದಿವಾಕರ್ ಅನ್ನೋರ ಮಾವ ಮೃತಪಟ್ಟಿದ್ದು, ಅವರ ಮೃತದೇಹವನ್ನ ನೋಡಲು ಕೂಡ ಅವಕಾಶ ಸಿಕ್ಕಿಲ್ಲ. ಸುಖ ಸುಮ್ಮನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ದಿವಾಕರ್ ತಾಯಿ ನಿನ್ನೆ ಕುಮಾರಸ್ವಾಮಿ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ನಾಗಮಂಗಲ ಕೋಮು ಗಲಭೆ ಪ್ರಕರಣದಲ್ಲಿ ಕಿರಣ್ ಅನ್ನೋ ಯುವಕನನ್ನ A1 ಮಾಡಲಾಗಿದೆ. ಆತನ ತಾಯಿ ಲತಾ ಅನ್ನೋರ ನೋವು ಹೇಳತೀರದಾಗಿದೆ. ನಮ್ಮ ಪುತ್ರ ಯಾವುದೇ ತಪ್ಪು ಮಾಡಿಲ್ಲ, ಆದ್ರೂ ಪೊಲೀಸರು ಬಂಧಿಸಿದ್ದಾರೆ. ಗಣೇಶ ಕೂರಿಸಲು ನನ್ನ ಮಗ ನೇತೃತ್ವ ವಹಿಸಿಕೊಂಡಿರಲಿಲ್ಲ ಅಂತ ಕಿರಣ್ ತಾಯಿ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಿರಣ್ ಅಂದ್ರೆ ನನ್ನ ಮಗನ ಇದು ಮಾಡೋರವ್ರು ಅಷ್ಟೇ, ನನ್ನ ಮಗ ಮುಖ್ಯಸ್ಥ ಅಲ್ಲ. ಅದಕ್ಕೆ ನನ್ನ ಮಗ ಗಣೇಶ ಮೂರ್ತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೋ ನಿಜ, ಆದ್ರೆ ಗಣೇಶ ಮೂರ್ತಿ ಕೂರಿಸೋದ್ರಲ್ಲಿ ನನ್ನ ಮಗ ಪ್ರಮುಖನಲ್ಲ, ಹೀಗಂತ ಕಿರಣ್ ತಂದೆ ಶ್ರೀನಿವಾಸ್ ಹೇಳಿದ್ದಾರೆ. ನನ್ನ ಮಗ ಕಿರಣ್ನನ್ನ ಉದ್ದೇಶಪೂರ್ವಕವಾಗಿ ಬಂಧನ ಮಾಡಿದ್ದಾರೆ. ಒಂದು ವೇಳೆ ಕಿರಣ್ ಠಾಣೆಗೆ ಹೋಗಿದ್ರೆ CCTV ದೃಶ್ಯ ತೋರಿಸ್ಲಿ ಅಂತ ಅವರ ತಂದೆ ಸವಾಲು ಹಾಕಿದ್ದಾರೆ. ಪ್ರೋಗ್ರಾಮ್ಗಳು ಮಾಡೋದು ಅವ್ರನ್ನಾರ ಕರ್ಸೋದಾಗ್ಲಿ, ಪೆಂಡಲ್ಗಳು ಹಾಕ್ಸೋರು ಅವೆಲ್ಲ ಮಾಡೋದಾಗ ನಾವೇನಾರು ಮಾಡಿದ್ರೆ ನಮ್ಮ ಹುಡುಗರು ಹೆಸರಿದ್ರೆ ತೋರಿಸ್ಕೊಡ್ಲಿ ಮುಖ್ಯಸ್ಥಾನಕ್ಕೆ.